ನಂದಿನಿ ಅವರೇ, ನನಗಂತೂ ನಿಮ್ಮ ಅಮ್ಮನ ಬಿಹೇವಿಯರ್ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಗೊತ್ತಾ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಯಾಕೆ ಆ ಥರ ಆಡ್ತಾರೆ? ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟಿರೋದನ್ನ ಬೇಡ ಅಂದ್ಬಿಟ್ಟು ಕಿತ್ತು ನಿಮಗೆ ನಿಮಗೆ ಕೊಡ್ತಾರಲ್ಲ. ಅಲ್ಲ ಆ ಮಗು ಏನು ಮಾಡ್ತು? ಅಲ್ಲ ನಾನು ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು, ನಿಜವಾಗ್ಲೂ ಅಮ್ಮನ್ನ. ಮಗು ಏನು ಮಾಡ್ತು? ನನಗಂತೂ ತುಂಬ ಬೇಜಾರಾಗುತ್ತೆ ನಿಮ್ಮ ಅಮ್ಮನ ಈ ಥರ ಬಿಹೇವಿಯರ್ ನೋಡಿದ್ರೆ. ಅಲ್ಲ ಯಾಕೆ ಈ ಥರ ಆಡ್ತಿದ್ದಾರೆ ಇತ್ತೀಚೆಗಂತೂ? ಸೂರ್ಯವ್ರೆ ಹಂಗಲ್ಲ. ಅಲ್ಲ ನಂದಿನಿ ಅವರೇ, ನೀವೇ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಗು ಜೊತೆ ಈ ಥರ ಆಡಿದ್ರೆ ಚೆನ್ನಾಗಿರುತ್ತಾ? ಅಮ್ಮನೇ ಆಗಲಿ, ನಮಗೂ ಮಗು ಹೋಗುತ್ತೆ, ಮಗು ಜೊತೆ ಈ ಥರ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಹೋಗಲಿ, ನಾನು ಏನು ಅವ್ರನ್ನ ತಂದ್ಕೊಡಿ ಅಂತ ಏನು ಅನ್ನಲಿಲ್ಲ. ನಾನು ಪಾಪುಗೆ ಏನು ತಗೊಂಡು ಕೊಟ್ಟರೆ ಆರ ಸುಮ್ಮನೆ ತಿನ್ನೋದಕ್ಕಾದ್ರೂ ಬಿಡಬೇಕಲ್ವಾ? ಅದು ತಿನ್ನೋದಿಲ್ಲ ಅಂತ ಕಿತ್ತಿ ಆ ಥರ ಕೊಡ್ತಾರಲ್ಲ. ಪಾಪ ಆ ಮಗು ಎಷ್ಟು ಅರ್ಥ ಆದ್ರೂ ಅವ್ರಿಗೂ ಸ್ವಲ್ಪನೂ ಪಾಪು ಅಳ್ತಿದ್ದಾನೆ ಅಂತ ಏನು ಅನ್ಸೋದಿಲ್ವಾ? ಥೂ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅಲ್ಲ ಊರಿಗೆ ಬುದ್ಧಿ ಇದ್ದದ ಇಲ್ವೋ? ಅದಕ್ಕೆ ಹಿಂಗೆ ಆಡ್ತಾ ಕೂತಿದ್ದಾಳೆ. ಹೇಳಿದ್ರೆ ನನಗೆ ಬೈ ಹಾಕೋತಾಳೆ. ಒಂಚೂರು ಬುದ್ಧಿ ಇಲ್ಲ ಊರಿಗೆ ಮಾತ್ರವೇ. ಅದು ಯಾಕೆ ಹಂಗೆ ಆಡ್ತಿದ್ದಾಳು ಅಂತ. ಅದು ಯಾಕೆ ಹಂಗೆ ಮಗಿನ ಕಂಡಂಗೆ ಸಾಯ್ತಾ ಕೂತಿದ್ದಾಳು. ನಾವು ಊರಿಗೆ ಹೋದ್ಮೇಲೆ ಏನಾರು ಮಾಡ್ಕೊಂಡು ಸೂರಿ ಮುಂದೆನೂ ಹಿಂಗೆ ಆಡ್ತಾ ಕೂತಾವಳೆಲ್ಲ. ಹೇಳಿನಿ ಸೂರಿ ಮುಂದೆ ಹೆಂಗಿರ್ಬೇಕು ಹಂಗಿರೋದು ಕಲಿ ನೀನು ಜಾಸ್ತಿಯಾ. ಇದು ಏನು ಮಾಡಕ್ಕೆ ಹೋಗ್ಬೇಡ, ಮಟ್ಟಕ್ಕೆ ಹೋಗ್ಬೇಡ, ಸುಮ್ಮನೆ ಇರೋದು ಕಲಿ ಅಂದರೆ ಏನು ಜಗಳ ತೆಗಿತಾ ಕೂತಾವಳೆ. ಜಗಳವ ಒಂಚೂರು ಏನು ಗೊತ್ತಾಯ್ಕಿಲ್ವೇನೋ. ಹೇಳಿನಿ ಬೆಳಗ್ಗೆನೂ ಬೈದಿನಿ ಅವನಿಗೆ, ಸುಮ್ಮನೆ ಎಲ್ಲಕ್ಕೂ ಜಗಳ ಆಡಬೇಡ, ಖುಷಿಯಾಗಿ ಇರೋದು ಕಲಿ ಅಂತ. ಹ್ಞೂ ಅಂತ ಹೇಳ್ಬಿಟ್ಟು ಸೂರಿ ಮುಂದೆನೇ ಮಗಿಗೆ ಹೊಡೆಯೋದು ಬೈಯೋದು. ಅವನಿಗೆ ಒಂಚೂರು ಮನ್ಸತ್ವ ಇಲ್ವಾ? ಮಗಿನ ಜೊತೆಗೆ ಹೆಂಗೆ ಆಡ್ತಾ ಕೂತಾವಳಲ್ಲ ಆಡಿಚೋಡಿಯ. ಏನು ದೊಡ್ಡವ್ರು ಕೆಟ್ಟೋದ್ರೆ ಜಗಳ ಕಲ ಆಡ್ತಾ ನಿಂತ್ಕೊಳಕ್ಕೆ ಎಳೆ ಮಗ. ಅದ್ರ ಜೊತೆಗೂ ಏನು ಕೋಪ ತೋರಿಸ್ತಾ ಕೂತಾವಳೆ. ಸೂರಿ ಬೇರೆ ಅಲ್ಲೇ ನೋಡ್ತಾ ಕೂತವ್ರೆ. ಅವನಿಗೆ ಜ್ಞಾನ ಇಲ್ಲ ಸೂರಿ ಇಲ್ಲವ್ರೆ ಅಂತ. ತಾನು ಹೆಂಗೆ ಇಲ್ಜದಾಗ ಹೆಂಗೆ ಆಡ್ತಾಳೆ ಹಂಗೆ ಆಡ್ತಾ ಕೂತಾವಳೆ. ಸೂರಿ ಬೇರೆ ನೋಡ್ಬಿಟ್ಟವ್ರೆ ಬೈಯೋದು ಮಾಡೋದೆಲ್ಲನೂ. ನಾನು ಗೊತ್ತು ಅವನಿಗೆ ಅಣ್ಣನ ಮಗಿನ ಕಂಡ್ರೆ ಆಯ್ಕಿಲ್ಲ ಅದಕ್ಕೆ ಹೆಂಗೆ ಆಡ್ತಾಳೆ ಅಂತ. ಸೂರಿಗೇನು ಗೊತ್ತು ಇವ್ರಿಗೆ ಇದೆಲ್ಲ ಹೊಸಸ್ತು. ಅದು ಅಲ್ಲದೆ ಮಕ್ಳು ಕಂಡ್ರೆ ಅವ್ರ ಅವ್ವ ಎಲ್ಲ ಭಾರಿ ಆಸೆ ಮಾಡ್ತಾರೆ, ಅತ್ತೆ ಮಾವ ಎಲ್ಲವ. ನಮ್ಮ ಅವ್ನಂಗೆ ಆಡೋಕ್ಕಿಲ್ಲ ಹಂಗನ್ಕ ತಿಳ್ಕೊಂಡವ್ರೆ. ಹಿಂಗೆ ಆಡೋದು ನೋಡಿದ್ರೆ ಸೂರ್ಯವ್ರು ಬೇರೆ ನನ್ನ ಏನಕ್ಕೆ ಅಂತ ಕೇಳ್ತಾ ಕೂತವ್ರೆ. ಎಲ್ಲನೂ ಬರೀ ವಿಚಾರಿಸ್ತಾ ಕೂತವ್ರೆ. ಆಮೇಲೆ ಯಾಕೆ ಹಂಗೆ ಪಾರ್ವತಿ ಕಂಡ್ರೆ ಯಾಕೆ ಹಿಂಗೆ ಆಡೋರು ಹಂಗೆ ಹಿಂಗೆ ಅಂತ ಎಲ್ಲನೂ ಕೇಳ್ತಾ ಕೂತವ್ರೆ. ಇವ್ರು ಬೇರೆ ಪಾರ್ವತಿ ನೋಡ್ರೆ ಅಣ್ಣ ಅಂತ ಚೆನ್ನಾಗಿ ಮಾತಾಡ್ತಾ ಕೂತಿರ್ತಾಳೆ. ಸರಿ ಕತ್ ಬಿಡಿ, ಇನ್ನೊಂದ್ಸಲ ಹಂಗೆ ಆಡೋಕ್ಕಿಲ್ಲ ಕತೆ. ನಾನು ಅವ್ವನಿಗೆ ಹೇಳ್ತೀನಿ ಏನೋ ಕಾಪ್ತಲಿದ್ದ ಅವ್ವ ಬೇಜಾರಲ್ಲಿದ್ಲು ಅದಕ್ಕೆ ಹಂಗೆ ಆಡೋಳೆ ಅಷ್ಟೇ ಬುಡಿ. ಏನೋ ಅವ್ವ ಮೂರು ಸರಿ ಇರ್ತೀರ ಅವ್ವನ ಮೂಡು ಅದಕ್ಕೆ ಹಂಗೆ ಕೋಪ ಮಾಡ್ಕೊಂಡಿದ್ಲು ಹೇಳ್ತೀನಿ ಬಿಡಿ. ಅಲ್ಲ ನೀವು ಅದೇ ಒಂದು ದೊಡ್ಡ ವಿಚಾರ ಅಂದ್ಬಿಟ್ಟು ಅದಕ್ಕೆ ಹಂಗೆ ಆಡ್ತಿದ್ದೀರಿ. ಅಲ್ಲಕ್ಕನ್ ಸೂರ್ಯರೇ ನೀವು ಎತ್ತಕ್ಕೆ ಹಿಂಗೆ ಆಡ್ತಿದ್ದೀರಿ ಬುಡಿ. ಇನ್ನೇನು ಮಾಡೋಕ್ಕತ್ತಿದ್ದು ಹಂಗೆ ಆಯಿತು. ಅವ್ವಂಗೆ ಬೋಯ್ದಕತ್ತೆ ನಾನು. ಅಲ್ಲ ಅವ್ವ ಯಾಕೆ ಹಿಂಗೆ ಆಡೋಳು ಮಾಡ್ತೀನಿ ಇರೋಳಿಗೆ ಸರಿಯಾದ ಕೆಲಸವ. ಏನು ಮಗಿನ ಜೊತೆ ಹಿಂಗೆ ಆಡೋಳು ಅದು ಅದನ್ನೇ ಕೈ ಅಂತಾಳೆ. ನಾವು ಉಣ್ಣ ತಿನ್ನೋದೆಲ್ಲವ ಕಿತ್ಕೊಳ್ಳೋಕೆ ಹೋಯ್ತಾಳೆ. ಏನು ಗೊತ್ತಾಯ್ಕಿಲ್ವ? ಏನಷ್ಟು ಬರ್ಗೆಟ್ ನಿಂತಿದ್ದಾರೆ ಸೂರ್ಯ ಮುಂದೆನೇ ಉಣ್ಣ ತಿನ್ನೋದೆಲ್ಲ ಕಿತ್ಕೊಳ್ಳೋದು ಮಾಡೋದು. ಪಾರತಿ 2 ಗಂಟೆ 7 ಗಂಟೆ ಸೌಸ್ಕೊಂಡವಳೆ. ನಾನಾಗಿದ್ರೆ ಯಾವತ್ತ ಬಿಟ್ಬಿಟ್ಟು ಹೋಗ್ಯವನಿ ಅದೇ ಕಂಗಾಡೋಳು ಅವ್ವ. ಸೂರ್ಯವ್ರು ಏನು ಅನ್ಕೊಳಕಿಲ್ಲ, ಏನು ತಿಳ್ಕೊಳಕಿಲ್ಲ. ಇದೇ ನಿಂಗೆ ಶಿಕ್ಷೆ ಕೊಡ್ತಾರಲ್ಲ ಮನೆಗೆ ಅಂತ ಅನ್ಕೊಳಕಿಲ್ವ? ಒಂಚೂರು ಗೊತ್ತಾಯ್ಕಿಲ್ವೇನೋ. ಏನು ಸುಮ್ಮನೆ ತೆಗೀದು ಯಾಕಂಗೆ ಆಡೋಳ ಕಣೆ. ಏನು ಹೊಟ್ಟೆ ಹೊರ್ಸ್ ಮೊಟ್ಟೆ ಕೊಡ್ತಾಳೆ ನಿಮ್ಮ ಅವ್ವ ಅಂತೂ ನನ್ನ ಮೊಟ್ಟೆ ಹೊರ್ಸ್ ಮೊಟ್ಟೆಗೆ ಎಲ್ಲ ಹೋಗಿ ಇವ್ರು ಬಂದವ್ರೆ. ನಾವು ಹೆಂಗಾರು ಇರೋದ ನಾವು ಹೋದ್ಮೇಲೆ ಏನಾರು ಮಾಡ್ಕೊಳ್ಳಿ. ಸೂರ್ಯರು ಇರುವತ್ತಲ್ಲರೂ ನೆಟ್ವರ್ಕ್ ನೆರವಾಗಿ ಇರಬೇಕು ತಾನೆ. ಸೂರ್ಯರು ಇರುವತ್ತಲ್ಲರೂ ನೆಟ್ವರ್ಕ್ ಇರಬೇಕು ತಾನೆ. ಏನು ಗೊತ್ತಾಯ್ಕಿಲ್ವೇನೋ ಕಣೆ ಅವ್ಳಿಗೆ. ಏನು ದಂದನಿ ನಂಗೆ ಆಡ್ತಾಳೆ. ಮಾಡ್ತೀನಿ ಇರೋ ಅವ್ನಿಗೆ ಹೋಗ್ಬಿಟ್ಟು. ಸೂರ್ಯರು ಇಲ್ಲೇ ಕೂತೀರಿ, ಬತ್ತೀನಿ ನೀರು ಕುಡ್ಕೊಂಡು. ಸರಿ ನಂದಿನಿ. ಎರಡು ಬೇಕಾರೆ ಕರೀರಿ ಬತ್ತೀನಿ ಕತೆ. ಮನಿ ಕತ್ತೀನಿ ಅಂತಿದ್ರಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮನಿಗಿರಿ ಬತ್ತೀನಿ. ಅವ ನಿನಗೇನು ಜ್ಞಾನ ಆಯ್ತದ ಇಲ್ವೋ? ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಸೂರ್ಯರು ಬಂದವ್ರೆ ಜ್ಞಾನ ಬೇಡವ ನಿನಗೆ? ಮಗಿನ ಜೊತೆ ಯಾಕೆ ಆಡ್ತಾ ಇದ್ದೀನಿ ನೀನು? ಇಷ್ಟ ಇದೆ ಮಗಿನ ಕರ್ಕೊ, ಇಲ್ಲಾಂದ್ರೆ ಬಿಡು. ತಿನ್ನೋದು ಉಣ್ಣದೆಲ್ಲ ಕೈಯಿಂದ ಕಿತ್ಕೊತಿದ್ದಿ. ಏನು ನಾಯಿ ಆಡೋಕ್ಕಿಲ್ವಾ? ಹಂಗೆ ಆಡ್ತಿದ್ದಿಲ್ಲ ಮಗಿನ ಜೊತೆ. ನಿನ್ನ ಮಗ ಅನ್ಕೊಂಡಿದ್ದಿ ಏನು ಅನ್ಕೊಂಡಿದ್ದಿ ನೀನು? ಸೂರ್ಯರು ಕೇಳ್ತಾ ಕೂತವ್ರೆ ಯಾಕೆ ಹಿಂಗೆ ಆಡ್ತಿದ್ದಾರೋ ಅಮ್ಮ ಏನಾಗಿದ್ದು ಅಂತ. ಏನು ತಲೆಗೆಲ್ಲ ಕೆಟ್ಟೋಗಿದ್ದದ ನಿನಗೆ? ಹೇಳಿನಿ ನೆಟ್ವರ್ಕ್ ನೆರವಾಗಿರವ ನೀನಂಗೆಲ್ಲ ಆಡ್ಬೇಡ ಸೂರ್ಯ ಹೋಗೋ ಗಂಟ ಅಂತ ಹೇಳಿದ್ ಮಾತು ಕೇಳಕ್ಕಿಲ್ಲ. ನೀನು ನನಗೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಿದ್ದಿ ಕಣವ. ಇಷ್ಟ ಇದ್ರೆ ಕರ್ಕೊ, ಇಲ್ಲಾಂದ್ರೆ ಸುಮ್ಮನಿರು. ಅದು ಬಿಟ್ಬಿಟ್ಟು ನೀನು ಯಾಕಂಗೆ ಆಡ್ತಾ ಇದ್ದೀನಿ ನೀನು? ನಿಂದ ಅಮ್ಮ ಯಾಕನವ ಸೂರ್ಯ ಹೋಗೋ ಗಂಟರ್ವೆ ಸುಮ್ಮನಿರು ನೀನು. ಏನು ಅನ್ಕೊಳಕ್ಕಿಲ್ಲ ಸೂರ್ಯ ಅವರು. ಅಲ್ಲ ನನ್ನ ಮಗಿನೇ ನಮ್ಮ ಅತ್ತೆನ ಮಾವನವೇ ಹಂಗೆ ಆಡ್ಸಿದ್ರೆ ಹೆಂಗಿದ್ದದು ಯೋಚನೆ ಮಾಡು ನೀನು. ಯೋಚನೆ ಮಾಡು. ಓಹಣ ನಿನ್ನ ಮಗಿವ ಅದೇ ಕಂಗಾಡರು ಅಂತ ಚೆನ್ನಾಗಂತಿದ್ದಿ ಚಂದಾಗಿ. ಮಗ ಸುಮ್ಮನೆ ನೀನು ತಲೆ ತಿನ್ಬೇಡ. ನನಗೆ ಇಷ್ಟ ಇಲ್ಲ ಕಣ್ಣೆ. ಸರಿ ನಿನ್ಗೆ ಇಷ್ಟ ಇಲ್ದಾರೆ ನಿನ್ ಪಾಡ ನೀರು ಅದು ಬಿಟ್ಬಿಟ್ಟು ಮಗಿನ ಬೊಯ್ಯೋದು ಹೊಡೆಯೋದು ಅದನ್ನ ಎದುರಿಸದಂಗೆ ಎಲ್ಲ ಮಾಡ್ತಿದ್ಯಲ್ಲ. ಸೂರ್ಯರು ಎಲ್ಲ ನೋಡೋರೆ ಗೊತ್ತಾ? ಅಲ್ಲ ಒಂದು ಚಾಕ್ಲೇಟ್ ತಂದು ಕೊಟ್ಟವ್ರೆ ತಾನೆ, ಗೊಂಬೆನು ಚಾಕ್ಲೇಟ್ ಇವೆ ಕಿತ್ತಿ ಅದಕ್ಕೆ ಸೈಡ್ ಗೆಟ್ ಮಡಿಗೆ ಮಗಿನ ಯಾಕಂಗೆ ಗಳಿಸಿ ನೀನು? ಆ ಪಾರತಿನ ಅದೇ ಕಂಗ್ಬೋದಿ. ಆಮೇಲೆ ಏನು ಸಣ್ಣದಾಗೆ ಲೆಕ್ಕ ಹಾಕ್ತಿದ್ಯಲ್ಲ ನೀನು. ಸಣ್ಣ ಪುಟ್ಟ ವಿಚಾರನೆಲ್ಲನೂ ಉಣ್ಣ ತಿನ್ನೋದೆಲ್ಲನೂ ಅದೆಲ್ಲ ಲೆಕ್ಕ ಕೂತ್ಕೊಂಡಿಯಾ? ಸೂರ್ಯವ್ರಿಗೆ ಹೆಂಗೆ ಎಲ್ಲಾದ್ರೆ ಬೇಜಾರಾಯ್ತದೆ ನಿನಗೆ ಆಡ್ಬಿಡಕ್ಕನವ ನೀನು. ಅಲ್ಲ ನನಗೆ ನಾವು ಅವಮಾನ ಮಾಡಕ್ಕಂದ್ಬಿಟ್ಟಿಲ್ಲಿ ಕರ್ಸಿದ್ಯಾ? ಏನು ಮಾಡಕ್ಕೆ ಕರ್ಸಿದ್ಯಾ ಹೇಳು ನೀನೀಗ? ನನಗೆ ಗೊತ್ತಾಯ್ತಲ್ಲಪ್ಪ ನೀನು ಏನು ಮಾಡಕ್ಕಂದು ಕರ್ಸಿದ್ದಿ ಅಂತವ. ಸೂರ್ಯವ್ರು ನೋಡಿದ್ರೆ ಏನಾಯ್ತು ಅದಕ್ಕೆ ಹಂಗೆ ಆಡ್ತಿದ್ದಿ ಅಂತ ನನ್ನ ಕೇಳ್ತಾ ಕೂತವ್ರೆ. ನನಗೆ ಏನಂತ ಉತ್ತರ ಕೊಡೋಣ ಅವ್ರಿಗೆ? ನಾನು ನೋಡ್ರೆ ಅವ್ನಿಗೆ ಹುಷಾರಿಲ್ಲ ಅದಕ್ಕೆ ಹೆಂಗೆ ಆಡ್ತಾ ಕೂತವಳೆ ಟೆನ್ಷನ್ ಆಗ್ಬಿಟ್ಟು ಅಂತ ನಾನು ಏನೇನೋ ಹೇಳ್ತಾವನಿ. ಆದರೆ ಅವರು ಸಮಾಧಾನನೇ ಮಾಡ್ಕೊತಿಲ್ಲ.
ನೀನು ಬೇರೆ ಮಗಿನ ಜೊತೆ ಹೊಡೆದಾಡೋದು ಮಾಡೋದು ಹಂಗೆಲ್ಲ ಮಾಡ್ತಾ ಕೂತಿದ್ದಿ. ನೀನು ಹಿಂಗೆ ಆಡಿದ್ರೆ ನನ್ನ ಮಗ ಆದ್ಮೇಲೆ ಕರ್ಕೊ ಬಂದಾರ ಇಲ್ಲಿಗೆ, ನಮ್ಮ ಮಗನೂ ಹಂಗೆ ಆಡ್ತಾರೆ ಅಂತ ಅನ್ಕೋತಾರೆ. ನೀನು ಯಾಕೆ ಹಂಗೆ ಆಡ್ತಾ ಇದ್ದೀನಿ? ನೀನು ಇಷ್ಟ ಆದ್ರೆ ಮಗಿನ ಕರ್ಕೊ, ಇಲ್ಲಾಂದ್ರೆ ಇರು. ಅದು ಅಣ್ಣನರ್ವೇ ನೀನು ಹೆಂಗೆ ಬಿಟ್ಟಿದನು? ಸೂರ್ಯವರಾಗಿದ್ರೆ ಅತ್ತೆಗಿತ್ತೆ ಏನು ಮಾಡ್ತಿದ್ದಿಲ್ಲ, ಆದ್ರೂ ಸೂರ್ಯವರಾಗಿದ್ರೆ ಬೈದು ಬಿಡೋರು ಮಕ್ಳು ವಿಚಾರದಲ್ಲಿ ಹಿಂಗೆಲ್ಲ ಆಡಿದ್ರೆ. ನೀನು ನೋಡ್ರೆ ಪಾರ್ವತಿ ಮಗ ಏನು ಮಾಡಿದ್ದು? ಪಾರ್ವತಿ ಕಂಡ್ರೆ ನಿನ್ಗೆ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಮಗ ಏನು ಮಾಡಿದನು? ಅಣ್ಣನ ಮಗ ತಾನೆ ಅವನು, ನಿನಗೂ ಮೊಮ್ಮಗ ಆಗಬೇಕು ತಾನೆ. ಏನು ಯಾವುದೋ ಬೀದಿಲಿ ಎತ್ಕೊಬಂದು ಸಾಕೊಳ್ಳಂಗೆ ಆಡ್ತಾ ಕೂತಿದ್ಯಲ್ಲ. ಇಷ್ಟ ಇದ್ರೆ ಎತ್ಕೋ, ಕಷ್ಟ ಆದರೆ ಬಿಡು. ಅದು ಬಿಟ್ಬಿಟ್ಟು ನೀನು ಮಗಿನ ಜೊತೆಗೆ ಅಲ್ಲಿ ದ್ವೇಷ ತೀರ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಅವ್ರೇನು ದೊಡ್ಡವ್ರು ಕೆಟ್ಟೋದ್ರ ಅವ್ರ ಜೊತೆಗೆ ಆಡಿಚೋಡಿ ಆಡ್ತಾ ನಿಂತ್ಕೊಳಕ್ಕೆ ಸಣ್ಣ ಮಗುನ ಜೊತೆಗೆ ಓಡ್ತಿದ್ಯಲ್ಲ ನೀನು. ಸುಮ್ಮನೆ ನೆಟ್ವಾಗಿರವ ನೀನು. ಸುಮ್ಮನೆ ಸೂರ್ಯ ಕೈಲಿ ನಾನು ಉಗಿಸ್ಬೇಡ ನೀನು. ಸುಮ್ಮನೆ ಆತಾಗೆ ಏನು ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಿ ನನಗಂತೂ ಗೊತ್ತಿಲ್ಲಕ್ಕಂತಕೋ. ಹೇಳಿ ಹೇಳಿ ನನಗೂ ಸಾಕಾಗೋಗದೆ ನಿನ್ನ ಜೊತೆಗೆ ಆಡಿ ಆಡಿ. ಯಾವಾಗ ತಿಳ್ಕೊಂಡು ಯಾವಾಗ ನೆಟ್ವಾಗಿ ಬದುಕಿಯೋ ನನಗೆ ಕಾಣೆ. ನಾನು ಕಾಣೆ ಅದು ಯಾವಾಗ ನೆಟ್ವಾಗಿ ಬದುಕಿಯೋ ಅಂತ. ಯಾವಾಗಲೂ ಬರೀ ಇದೇ ಆಟ ಆಯಿತು ನಿಂದು. ಸೂರ್ಯ ಬೇರೆ ಕೇಳ್ತೀನಿ, ಅಮ್ಮನ ಹೋಗಿ ಕೇಳ್ತೀನಿ ಯಾಕೆ ಹಂಗಾಡ್ತಿದ್ರು ನಿಮ್ಮ ಅಮ್ಮ ಅಂತ ಅಂತಿತ್ತು. ನಾನೇ ಬೇಡ ಸುಮ್ಮನಿರಿ ಅಂತ ನಾನೇ ಕೂರ್ಸಿವ್ನಿ. ಏನು ನೀನು ಅದಕ್ಕೆ ಹಂಗಾಡ್ತಿದ್ದೀನಿ ನೀನು? ಇಲ್ಲ ನಾನೇ ಮಾತಾಡ್ತೀನಿ ಸೂರ್ಯ ಜೊತೆಗೆ. ಇದೆಲ್ಲ ತಲೆ ಕೆಡ್ಸ್ಕೊಬಿಡಕನಪ್ಪ. ಕಡೆಗೆ ಬಂದಿದ್ದೀವಿ ಗಂಡ ಹೇಳ್ತೀರಿ ಇಬ್ರು ಉಣ್ಕೊಂಡು ತಿನ್ಕೊಂಡು ನಿಮ್ದಿಂದ ಹೋಗಿ ನಮ್ಮನೆ ಸುದ್ದಿ ಏನಕ್ಕೆ ನಿಮಗೆ ಅಂತ ಕೇಳ್ತೀನಿ. ಕೇಳ್ತಿದ್ದಿ ಭಾರಿ ಚೆನ್ನಾಗಿ. ಏನು ಸೂರ್ಯ ಅವ್ರಿಗೆ ಇಲ್ಲೆಲ್ಲ ಆಗಿರೋದೆಲ್ಲ ಗೊತ್ತಿಲ್ಲ, ಮೊದಲು ವಿಚಾರ ಎಲ್ಲ ಗೊತ್ತಿಲ್ಲ. ನೀನು ಹೇಳಿದ ತಕ್ಷಣ ಸುಬ್ರು ಉಂಟೈತೆ ಅವ ನಿನಗೆ ಆಡಿದ್ರೆ ನಾನು ಇಲ್ಲಿ ಇರಕ್ಕಿಲ್ಲ ಕಣವ. ನಾನು ನಾಳೆಗೆ ಹೋಯ್ತೀನಿ. ಸೂರ್ಯ ನೋಡ್ರೆ ಹೋಯ್ತೀನಿ ಅಂತಿದ್ರು ನಾನೆಲ್ಲ ಹಿಂಸೆ ಮಾಡ್ಬಿಟ್ಟು ಇರ್ಸ್ಕೊಂಡಿದ್ರೆ ನೀನು ಹಿಂಗಾಡ್ತಿದ್ದಿಲ್ಲ ನೀನು. ಸಣ್ಣ ಬುದ್ಧಿ ತೋರಿಸ್ತಿದ್ದಿ ಅಲ್ಲ. ಎಲ್ಲ ಒಟ್ಟಿಗೆ ಊಟ ಕೂತವ್ರೆ ತಾನೆ. ನೀನು ಎಲ್ಲರಿಗೂ ಒಂದೇ ಸಮನೆ ಊಟ ಗಿಟ ಹಾಕೊಡ್ಬೇಕು ತಾನೆ. ಸೂರ್ಯಗೋಸಿ ಜಾಸ್ತಿ ಹಾಕೊಡ್ತಿದ್ಯಾ, ಅವ್ರು ಇರೋರಿಗೆಲ್ಲ ಬರೀ ಸಾರು ಬಿಟ್ಕೊಬತ್ತಿದ್ದಿ. ಅದೇನು ಚಂದವಾ? ಏನು ಸಣ್ಣ ಬುದ್ಧಿ ತೋರಿಸಿಯ ನೀನು? ಸೂರ್ಯ ಜೊತೆ ಕುತ್ಕೊಂಡ್ಮೇಲೆ ಒಟ್ಟಿಗೆ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡಿನಿ, ಎಲ್ಲರಿಗೂ ಒಂದೇ ಸಮನಕ್ಕೆ. ಅದು ಬಿಟ್ಬಿಟ್ಟು ಎಲ್ಲರಿಗೂ ಒಂದೊಂಥರ ಮಾಡಬೇಡ ನೀನು. ಸೂರ್ಯವ್ರಿಗೆ ಉಣ್ಣ ತಿನ್ನೋದು ಇಂಥದ್ದೆಲ್ಲ ಆದರೆ ಬೇಜಾರಾಯ್ತದೆ. ಇನ್ನು ಮಿಕ್ಕಿದ್ದು ಬಿಟ್ಟಾಕು, ಇನ್ನು ಮಿಕ್ಕಿದ್ದಲ್ಲವ ಇಂಥವೆಲ್ಲ ಆದರೆ ಅವ್ರು ಬೇಜಾರು ಮಾಡ್ಕೋತಾರೆ. ನೀನು ಯಾಕೆ ಹಂಗಾಡಿ? ಆಮೇಲೆ ಊರಿಗೆ ಹೋಗ್ಬಿಟ್ಟು ಹಂಗಿಸಿದ್ರೆ ಏನು ಮಾಡನೆ ನಾನು? ಹಂಗೆ ಹಿಂಗೆ ನಿಮ್ಮ ಮನೇಲಿ ಅಂತಂದು ಏನು ಮಾಡನೆ? ಏ ಮಗ ಸುಮ್ಮನಿರ್ನೆ. ಸೂರ್ಯ ಯಾಕಂಗೆ ಆಡೋದು ಅಂತ ಬುದ್ಧಿ ಇಲ್ಲ ಕತ್ತಿರು. ಹಂಗಿಸ ಬುದ್ಧಿ ಇರೋದ ಹಂಗೆಲ್ಲ ಹಾಡಕ್ಕಿಲ್ಲ ಕತೆ. ಸುಮ್ಮನಿರು. ಈಗ ಆಗಿದ್ದಾಯ್ತು ಕತೆ. ಸೂರ್ಯನ ಹೇಳ್ಬೇಕಾದ್ರೆ ನಾನೇ ತಪ್ಪಾಯ್ತು ಕಣಪ್ಪ ಅಂತ ಕೇಳ್ಬಿಡ್ತೀನಿ. ಹೇಳು ಎಲ್ಲಿರೋದು ಈಗ? ಏನು ಬೇಡಕ್ಕ ಸುಮ್ಮನಿರು ನೀನು. ಏನು ಬೇಡ. ನೆಟ್ವಾಗಿರೋ ಕಿರ್ಚಾಡ್ಬೇಡ ನೀನು. ಏನು ದೊಡವನ ಜೊತೆಗೆ ಸೇರ್ಕೊಂಡು ನೀನು ಹಾಳಾಯ್ತಾ ಕೂತಿದೀಯಾ? ಊರಿಗೆ ಹೋಗೋನು ದೊಡವನ್ನ ಮಗ ಏನು ತಲೆಗಿಲ್ಲ ಕೆಟ್ಟೋಗಿದ್ದದ? ದೊಡವ ಇದ್ದರೆ ಕೇಳಿಸ್ಕೊಬಿಟ್ರೆ ಆಮೇಲೆ ಅಲ್ಲೇ ಬಾಯಿ ಬಡ್ದು ಬಿಡ್ತಾಳೆ. ಅಲ್ಲ ನನ್ನ ಮಗಳು ಬರಲಿ ಅಮ್ಮಗೆ ಅಚ್ಚುಕಟ್ಟಾಗಿ ಮಾತಾಡ್ಸ್ಕೊ ಹೋಯ್ತೀನಿ ಮಿಟ್ಕೊ ಹೋಯ್ತೀನಿ ಅಂತ ಅವಳೆ. ನೀನು ನೋಡ್ರೆ ಹೋಗು ಅಂತ ಇದೆಯಲ್ಲ ನೀನು. ಸರಿಯಾದವಳೆ ಯಾಕಂತ ತಗೋ ನೀನುವೆ. ಅವಳು ನೋಡ್ರೆ ನನ್ನ ಮಗಳು ಅಂತ ಏನು ಬಿದ್ದು ಸಾಯ್ತಾಳೆ. ನೀನು ಹೋಗು ಅಂತ ಕೂತಿದ್ದಿ. ಇದು ಅಲ್ವಾ ಚೆನ್ನಾಗಿರೋದು? ಇನ್ನೇನು ಮಾಡೋರು ಹಿಂಗೆ ಆಡಿದ್ರೆ? ದೊಡ್ಡವನ ಜೊತೆ ಸೇರ್ಕೊಂಡು ನೀನು ಹಾಳಾಯ್ತಾ ಕೂತಿದ್ದಿ. ಮೊದಲು ಹೆಂಗೋ ಹೋಯ್ತಿದೆ, ಈಗಂತೂ ನಿನಗೆ ಇಷ್ಟ ಬಂದಂಗೆ ಆಡ್ತಾ ಕೂತಿದ್ದಿ ಮನೇಲಿ. ಅಲ್ಲ ಅವತ್ತು ಒಬ್ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಮಾಡಿದ್ರೆ ಏನಾಯ್ತಿತ್ತು? ನನಗೂ ಸೂರಿಗೆ ಮಾತ್ರ ಮಾಡ್ಕೊ ಬಂದಿದ್ದೀನಿ. ಮಿತ್ತನೆಲ್ಲ ಎಲ್ಲಿ ಮಾಡಿದೆ ನೀನು? ಎತ್ತಿ ಮಡ್ಬಿಟ್ಟಿದ್ಯಾ ಎತ್ತಿ. ಬೇಕಾದ್ರೆ ನಿನಗೆ ಹಾಳಾಗಿ ಕಸು ಕೊಟ್ಟರು ಸಿಕ್ಕಿಲ್ಲ. ನಾನು ಮನ್ಸು ತಿನ್ಬೇಡ್ದು. ನಿನಗೆಲ್ಲ ಗೊತ್ತಾಯ್ಕಿಲ್ಲ. ಬಾಯಿ ಮುಚ್ಕೊಂಡು ಹುಡ್ಕೊ ನೀನು. ಎಲ್ಲ ಮಗಳು ಬಂದವಳೆ ತಾಳು ನೋಯಿಸ್ಬೇಡ್ದು. ಬಸ್ರಿ ಹೆಂಗ್ಸು ಅಂತಂದ್ರೆ ನನಗೆ ಬೋಯಕ್ಕೆ ಬರೋ ಚಂದ ನೋಡು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.